ಹೀಗೆ ಪ್ರಕೃತಿಯನ್ನು ಸ್ತ್ರೀಯಾಗಿ ಆರಾಧನೆ ಮಾಡುವುದು, ಸಂಸ್ಕೃತಿಯನ್ನು ಸ್ತ್ರೀಯಾಗಿ ಕಾಣುವುದು. ಈಗ ಒಂದು ನೇಗಿಲು ಕಟ್ಟಿ ಮೊದಲ ಬಾರಿಗೆ ಉಳುವುದಿದೆಯಲ್ಲ, ಮೊದಲ ಮಳೆ ಆದ ತಕ್ಷಣ ಅದಕ್ಕೆ ಸೀತಾ ಯಜ್ಞ ಅಂತ ಇದೆ. ಸೀತೆಯ ಸಂಕೇತ ಅಲ್ಲಿಂದ ನೇಗಿಲ ಗೆರೆಯನ್ನು ಸೀತಾ ಅಂತ ಕರಿತೀವಿ. ಸೀತಾ ಯಜ್ಞದಿಂದ ನೇಗಿಲು ಕಟ್ಟೋದೊಂದು. ಅಂದರೆ ಬದುಕಿನ ಜೊತೆಗೆ ಈ ಸೇಕ್ರೆಡ್ ವುಮನ್ ಅಂತ ಈಗ ದೊಡ್ಡದಾಗಿ ಹೇಳ್ತಿದ್ದಾರಲ್ಲ, ಅದನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಇದು ಎಲ್ಲ ಮತಗಳಲ್ಲೂ ಈಗ ಬುದ್ಧ ಜಾತಕ ಕಥೆಗಳಲ್ಲಿ ಅವನು ಯಾವ್ಯಾವೆಲ್ಲ ಜೀವರಾಶಿಗಳಲ್ಲಿ ಹುಟ್ಟಿದ, ಪಕ್ಷಿಯಾಗಿ ಹುಟ್ಟಿದ, ಪ್ರಾಣಿಯಾಗಿ ಹುಟ್ಟಿದ, ಮರವಾಗಿ ಹುಟ್ಟಿದ, ಹೆಣ್ಣಾಗಿ ಹುಟ್ಟಿದ. ಹಾಗೇನೆ ಇನ್ನು ನಾವು ನೋಡಿದ್ರೆ ನಮಗೆ ಮಲ್ಲಿನಾಥ ಪುರಾಣದಿಂದ ಗೊತ್ತಾಗುತ್ತದೆ. ಒಂದು ಶ್ವೇತಾಂಬರ ದಿಗಂಬರ ಅಂತ ಎರಡು ಜೈನ ಪಂಥದಲ್ಲಿ, ಇದರಲ್ಲಿ ಒಬ್ಬರ ಪ್ರಕಾರ ತೀರ್ಥಂಕರಲ್ಲಿ ಸ್ತ್ರೀಯೂ ಇದ್ದಾಳೆ ಅಂತ, ಮತ್ತು ಸಾಧ್ವೀರನ ಶ್ವೇತಾಂಬರ ಪರಂಪರೆಯಲ್ಲಿ ಒಪ್ಕೊಂಡು ಇರ್ತಕ್ಕಂಥದ್ದು ನೋಡಿದ್ದೀವಿ. ಅಂದರೆ ಹೀಗೆ ಸ್ತ್ರೀತ್ವಕ್ಕೆ ಹೀನತೆಯನ್ನು ಆರೋಪಿಸ್ತಕ್ಕಂಥದ್ದು ಯಾವುದೋ ಒಂದು ಸಂಕುಚಿತವಾದ ಸೆಕ್ಟ್ಸಲ್ಲಿರಬಹುದು, ನಾನು ಇಲ್ಲ ಅನ್ನಲಾರೆ. ಆದರೆ ಅದನ್ನು ಮೀರಿಸುವಂತೆ ಅದ್ಭುತವಾದ ಮನೋವಿಶಾಲ್ಯವನ್ನು ನೋಡ್ತೀವಿ. ವೇದಗಳನ್ನು ಸ್ತ್ರೀಯರು ಓದಬಾರ್ದು ಮಾಡಬಾರ್ದು ಅಂತಾರಲ್ಲ, ಅದು ಕೂಡ ಪ್ರಶ್ನಾರ್ಹ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆ ಇದೆ. ಸ್ವಯಂ ವೇದಗಳಲ್ಲಿಯೇ 33ಕ್ಕೂ ಹೆಚ್ಚು ಜನ ಋಷಿಕೆಯರು ಕಾಣ್ತಾರೆ. ಆಕೆ ವಿಶ್ವವಾರ ಇರಬಹುದು, ಶಶ್ವತಿ ಇರಬಹುದು, ಅಂಬ್ರಣಿ ಇರಬಹುದು, ಮತ್ತು ತಿರ್ಗ ನಮ್ಮ ಲೋಪಾಮುದ್ರ ಇರ್ಬೋದು, ಅಥವಾ ಆತ್ರೇಯ ಅಪಾಲ ಇರ್ಬೋದು. ಈ ಥರ ಅನೇಕರಿದ್ದಾರೆ. ಉರ್ವಶಿ ದೇವವೇಶಿ, ಅವಳು ವೇದ ಋಷಿಕೆಯಾಗಿದ್ದಾಳೆ. ನದಿಯಾಗಿ ಹರಿದಂಥವಳು ಯಮುನಾ ನದಿ ಯಮಿ, ಅವಳು ಋಷಿಕೆಯಾಗಿದ್ದಾಳೆ. ಅಂಬ್ರಣಿ ದೇವಿ, ಅವಳು ನಾನು ಅಹಂ ಬ್ರಹ್ಮಾಸ್ಮಿ ಸ್ವರೂಪಿಣಿಯಾಗಿದ್ದೀನಿ, ಅಹಂ ಮನುರಭಂ ಅಹಂ ಪ್ರಜಾಪತಿ, ನಾನು ಸರ್ವವೂ ಆಗಿದ್ದೀನಿ, ನಾನು ರಾಷ್ಟ್ರ ಸಂಗಮನಿಯಾಗಿದ್ದೀನಿ, ಮಹಾಶಕ್ತಿಯಾಗಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅಂದರೆ ಎಷ್ಟು ದೊಡ್ಡದು, ನಾನು ಎಲ್ಲವನ್ನು ನಿರ್ಮಾಣ ಮಾಡಬಲ್ಲೆ ಅಂತನ್ನುವ ಆತ್ಮಸ್ವರೂಪಿಣಿಯಾಗಿ ಕಾಣಿಸ್ಕೋತಾಳೆ. ವಾಗ್ದೇವತೆ ಅಂತ ನಾವು ಹಾಗೆ ಅವಳನ್ನು ಆರಾಧನೆ ಮಾಡ್ತೀವಿ. ಈ ಥರ ಬೇಕಾದಷ್ಟು ಅಲ್ಲಿಂದ ನಮಗೆ ಗೊತ್ತಾಗುತ್ತದೆ. ಉಪನಿಷತ್ತಲ್ಲಿ ನೋಡಿದ್ರೆ, ಕೇನೋಪನಿಷತ್ತಿನಲ್ಲಿ ದೇವತೆಗಳಿಗೆಲ್ಲ ರಾಕ್ಷಸರ ಮೇಲೆ ವಿಜಯ ಸಾಧಿಸಿಬಿಟ್ವಿ, ಅಸುರ ಶಕ್ತಿಗಳ ಮೇಲೆ ಸುರಶಕ್ತಿಗಳು, ಸಚ್ಛಕ್ತಿಗಳು, ಒಳ್ಳೆಯ ಶಕ್ತಿಗಳು ಜಯ ಸಾಧಿಸೋದು ಅಂತ ಒಂದು ಹೆಮ್ಮೆಯಿಂದ ಒಂದು ಉತ್ಸವ ಮಾಡ್ತಾರೆ. ವಸ್ತುತಃ ನವರಾತ್ರ ಬಂದದ್ದೇ ಹಾಗೆ, ಆ ಹೆಮ್ಮೆಯ ವಿಜಯೋತ್ಸವ. ಇದು ಕ್ಷಾತ್ರ ಪೌರುಷವನ್ನು ಹೇಳ್ತಕ್ಕಂಥ ಉತ್ಸವ. ಆಗ ಇದಕ್ಕಿದ್ದಂತೆ ಒಂದು ಯಾವುದೋ ಅಗೋಚರವಾದ ಶಕ್ತಿ ಬಂದು ಎಲ್ಲರನ್ನೂ ಚಾಲೆಂಜ್ ಮಾಡ್ತಾ ಇದೆ ಅಂತ ಗೊತ್ತಾಗಿ, ಮೊದಲು ವಾಯು ಹೋಗ್ತಾನೆ, ಅಗ್ನಿ ಹೋಗ್ತಾನೆ. ವಾಯುವಿಗೆ ಆ ಒಂದು ಅಲೌಕಿಕ ಶಕ್ತಿ ಯಕ್ಷ ಎದುರಿಗಿಟ್ಟ ಹುಲ್ಲು ಕಡ್ಡಿಯನ್ನು ಹಾರಿಸೋಕ್ಕಾಗೋಲ್ಲ, ಅಗ್ನಿಗೆ ಸುಡೋಕ್ಕಾಗೋಲ್ಲ. ಆಗ ಇಂದ್ರ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಹೈಮವತಿ, ಕಾತ್ಯಾಯಿನಿ ಹೈಮವತಿ ಇದ್ದಾಳೆ. ಅವಳು ಅಂದರೆ ಹಿಮವಂತನ ಮಗಳು ಪಾರ್ವತಿ ಇದ್ದಾಳೆ. ಅವಳು ಹೇಳ್ತಾಳೆ, ನೀವೆಲ್ಲ ಗೆದ್ದಿದ್ದು, ಪರಮಾತ್ಮ ಗೆದ್ದದ್ದು, ಬ್ರಹ್ಮವಸ್ತು ಗೆದ್ದಿದ್ದು, ನಾ ಅದರ ಶಕ್ತಿ ಸ್ವರೂಪಿಣಿಯಾಗಿದ್ದೀನಿ ಅಂತ. ಈ ಥರ ಅಲ್ಲಿಂದ ನಾವು ನೋಡ್ತೀವಿ.